ಇವತ್ತು ಭಾನುವಾರ 28ನೇ ತಾರೀಕು. ಆಕ್ಚುಲಿ ಮರ್ತೆ ಹೋಗಿದ್ದೆ ನಾನು 2-3 ದಿನದ ಹಿಂದೆವರೆಗೂ ನಂಗೆ ಚೆನ್ನಾಗಿ ನೆನಪಿತ್ತು. ನೋಡಿ 2 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ. ಅವನು ಓಕೆ ಹಿಂಗನ್ನಲ್ಲ ಹಿಂಗಂತ ಇವಾಗ ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನೆ. ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಹಂಗೆ ಎಷ್ಟು ಕಮ್ಮಿ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. 1 ವರ್ಷ 7th ನಾನು ಇಲ್ಲೇ ಓದಿದ್ದೆ. ವಿಡಿಯೋ ಮಾಡ್ಬೋದಾ? ಯಾಕೋ ಶಾಕ್ ಆಗ್ಬಿಟ್ಟವನೆ. ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಪಾಪುಗೆ ಪೋಲಿಯೋ ಹಾಕ್ಸಕ್ ಹೋಗ್ತಾ ಇದೀವಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಎತ್ತ ಅಂತ ನೋಡ್ಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ನಾನು ಆಗ್ಲೇ ಹೇಳ್ದಂಗೆ ಪಾಪುಗೆ ಪೋಲಿಯೋ ಲಸಿಕೆ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರ 28ನೇ ತಾರೀಕು ಮತ್ತೆ ಪೋಲಿಯೋ ಹಾಕ್ಸೋ ದಿನ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ನಾನು ಹಾಕ್ಸಿದಾಗ ಒಂದು 6 months ಬ್ಯಾಕ್ ಅನ್ಸುತ್ತೆ. ನಾನು ಲಾಸ್ಟ್ ಟೈಮ್ ಅದೇ ಪೋಲಿಯೋ ದಿನ ಅಂತ ಬಂದಿತ್ತಲ್ಲ, ಸೊ ಅವಾಗ ಹಾಕ್ಸಿದ್ದೆ. ಮತ್ತೆ ಇವತ್ತು ಜೂನ್ 28ನೇ ತಾರೀಕು ಭಾನುವಾರ ಮತ್ತೆ ಪೋಲಿಯೋ ಲಸಿಕೆ ಹಾಕ್ಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾಕ್ಸಕ್ ಹೋಗ್ತಾ ಇದೀವಿ. ಆಕ್ಚುಲಿ ಮರ್ತೆ ಹೋಗಿದ್ದೆ ನಾನು 2-3 ದಿನದ ಹಿಂದೆವರೆಗೂ ನಂಗೆ ಚೆನ್ನಾಗಿ ನೆನಪಿತ್ತು ಭಾನುವಾರ ಹಾಕ್ಸ್ಬೇಕು ಅಂತ. ಬಟ್ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಸೊ ಟಿಫನ್ ಮಾಡಿ ಇನ್ನೇನು ಕೆಲಸ ಇಲ್ಲ ಅಂತ ಆರಾಮಾಗಿ ಮಲ್ಕೊಂಡು ಇನ್ಸ್ಟಾ ಸ್ಕ್ರೋಲ್ ಮಾಡ್ತಿದ್ದೆ. ಅವಾಗ ವಿಡಿಯೋ ಕಾಣಿಸ್ತು ನಂಗೆ ಪೋಲಿಯೋ ಹಾಕ್ಸ್ಬೇಕು ಅಂತ. ಸೊ ಮತ್ತೆ ಎದ್ದು ಬೇಗ ರೆಡಿ ಆಗಿ ಪಾಪುಗೂ ಅಷ್ಟೇ ಊಟ ಎಲ್ಲ ಮಾಡಿಸಿ ಇವಾಗ ಅವನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಓಕೆನಾ? ಹೋಗೋಣ. ಬಿಸ್ಲಿದೆ ಆಕ್ಚುಲಿ. ಕೂದಲು ನೋಡಿ 2 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ. ಸೊ ಸೈಡ್ ಕ್ರಾಫ್ ಕೂಡ ತೆಗಿಬಹುದು, ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾನೆ. ನಂಗೆ ಈ ತರ ಅವನಿಗೆ ತಲೆ ಬಚ್ಚಕ್ ತುಂಬಾ ಇಷ್ಟ. ನೋಡನಿ ಅಲ್ಲಿ ಕ್ಯೂಟ್ ಆಗಿದೆ ಅಲ್ಲ, ಹ್ಯಾಂಡ್ಸಮ್ ಆಗಿದ್ದಾನ ಅಲ್ಲ. ಹಾಯ್ ಮೇಡಮ. ಹಾಯ್ ಅನ್ನಿಟ್ಲನಲ್ಲ. ಹಾಯ್. ನಿಮ್ಮನೇಲು 5 ವರ್ಷದೊಳಗಡೆ ಮಕ್ಳಿದ್ರೆ ಸೆಪ್ಪಂದು ಮರಿದೀರಾ ಪೋಲಿಯೋ ಹಾಕ್ಸಿ. ಓಕೆ ಏನು? ಓಕೆ ಓಕೆ. ಅವನು ಓಕೆ ಹಿಂಗನ್ನಲ್ಲ ಹಿಂಗಂತಾನೆ. ಈ ಬೆರಳು ಓಪನ್ ಮಾಡು ಅಂದ್ರೆ ಈ ಬೆರಳು ಓಪನ್ ಮಾಡ್ತಾನೆ. ಅಮ್ಮ ಓಕೆ ಏನು? ಓಕೆ ಓಕೆ. ಅವನ್ಗೆ ಇನ್ನೂ ವ್ಯಾಕ್ಸಿನ್ ಕೂಡ ಹಾಕ್ಸಿಲ್ಲ. ಅಂದ್ರೆ 1.5 ವರ್ಷದಿಂದ 2 ವರ್ಷದವರೆಗೂ ಒಂದು ವ್ಯಾಕ್ಸಿನ್ ಹಾಕ್ಸ್ಬೇಕು, ಅಂದ್ರೆ ಇಂಜೆಕ್ಷನ್ ಮಾಡಿಸ್ಬೇಕು ಪಾಪುಗೆ. ಬಟ್ ಅದು ಕೂಡ ಇನ್ನೂ ಹಾಕ್ಸಿಲ್ಲ. ಆದ್ರೆ ಈ ವಾರದಲ್ಲಿ ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಅವಾಗ ಅವನಿಗೆ ಬುದ್ಧಿ ಇರ್ಲಿಲ್ಲ, ಚಿಕ್ಕ ಮಗು. ಸೊ ಅವಾಗ ಅವನಿಗೆ ಅಷ್ಟೊಂದು ನೋವು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನೆ. ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಇವಾಗ ನೋವನ್ನ ಹೇಗ್ ತಡ್ಕೋತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ನನ್ಗೆ. ನೋಡೋಣ. ಆದ್ರೆ ಈ ಗುರುವಾರ ಇಂಜೆಕ್ಷನ್ ಕೂಡ ಮಾಡಿಸ್ಬಿಡ್ತೀನಿ. ಸೊ ಇವಾಗ ಇಲ್ಲಿ ನಾವಿರೋ ಏರಿಯಾದಲ್ಲಿ 1-2-3 ಕಡೆ ಪೋಲಿಯೋ ಹಾಕ್ತಾರೆ ಅಂತ ನಾನು ಅವಾಗ ನೋಡಿದ್ದೆ. ಬಟ್ ಇವಾಗ ಎಲ್ಲ ಹಾಕ್ತಾರೋ ಏನು ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತಾ ಇದಾರೆ ಅಂತ ಹೇಳಿದ್ಲು. ಸೊ ನೋಡೋಣ, ಅವಳು ಬರ್ತಾಳೆ ಅನ್ಸುತ್ತೆ. ಅಲ್ಲೇ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹಂಗೆ ಪಾಪಗೂ ಕೂಡ ಪೋಲಿಯೋ ಹಾಕ್ಸ್ಕೊಂಡು ಬರೋಣ. ಆಲ್ರೆಡಿ 12 ಗಂಟೆ. ಅವ್ನ ಪಾಡ್ಗ ಅವ್ನು ಆಟಾಡ್ತಾ ಇದ್ದಾನೆ. ಬಾರ ಇಲ್ಲಿ ವಿಡಿಯೋ ಮಾಡೋಣ. ಮಿಸ್ಟರ್ ಪಾಪು, ನಿನ್ ಹೆಸ್ರೇನು? ನಿನ್ ರಿಯಲ್ ಹೆಸ್ರೇನು ಹೇಳು? ತ್ರಿಶೂಲ್ ಕೀರ್ತಿ ಅಂತೆ. ಏನಮ್ಮ ನಿನ್ ಹೆಸರು? ತಿಶು ಪಿಶು. ಆಲ್ರೆಡಿ 12 ಗಂಟೆ ಆಗೋಗಿದೆ. ಸೊ ಹೋಗೋಣ. ಅವರು ಊಟ ಗೀಟು ಕೊಟ್ಟೋದ್ರೆ ಸ್ವಲ್ಪ ನಾವು ವೇಟ್ ಮಾಡ್ಬೇಕಾಗುತ್ತೆ. ಸೊ ಬೇಗ ಹೋಗಿ ಬೇಗ ಬರೋಣ. ಬರೀ ಹೋಗೋಣ. ಬಾ ಎದ ಮೇಲೆ ಅಮ್ಮ ಜೊತೆ JCB ಎತ್ಕೊಂಡು ಹೋಗೋಣ. ಬೇಡಮ್ಮ, ಅಲ್ಲಿ ಮಕ್ಳು ಬಂದಿರ್ತಾರೆ, ಕಿತ್ಕೋತಾರೆ, ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲೇ ಇಟ್ಟು ಹೋಗೋಣ. ಅಣ್ಣನ್ ಕರಿ ಬಾ ಅಂತ. ಹೋಗೋಣ. ಅಣ್ಣ ಬನ್ನಿ. ಅಣ್ಣ ಅಣ್ಣ ಹೋಗೋಣ ಬನ್ನಿ. ಬಾಯ್ ಅಣ್ಣ. ಬನ್ನಿ ನೀವು ಮಕ್ಕಳನ್ನ ಕರ್ಕೊಂಡು ಪೋಲಿಯೋ ಹಾಕ್ಸಿ ಅಣ್ಣ. ಸೆಪ್ಪು. ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ ಹೋಗೋಣ ಅಂತ ಮನೆಯಿಂದ ಕೆಳಗಡೆ ಇಳಿದ್ರೆ ಅವನು ಸಂದಿಲ್ JCB ನೋಡ್ಕೊಂಡ್ಬಿಟ್ಟು JCB ನೋಡ್ಬೇಕು ಅಂತ ಹಠ ಮಾಡಿ ಅವ್ರ ಅಣ್ಣನ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ಆಟೋ ಕೂಡ ಬಂದಿದೆ. ಹೊರಡೋಣ. ತುಂಬಾ ಬಿಸಿಲಿದೆ, ಹಾಗಾಗಿ ಆಟೋನ ಬುಕ್ ಮಾಡ್ಬಿಟ್ವಿ. 2561 ಪಾಪು ತಲಾ
ಇಲ್ಲಿ ಓ JCB ನೋಡ್ಬಿಟ್ಟು ಖುಷಿ ಆಗೋಯ್ತು ನನಗೆ. ಪಾಪ ಇಲ್ಲಿ ಏನ್ ಬಂತು? JCB. ಆಕ್ಚುಲಿ ನಡ್ಕೊಂಡೆ ಹೋಗೋಣ ಅಂತ ಕೆಳಗಡೆವರೆಗೂ ಬಂದ್ವಿ, ಬಟ್ ಈ ಬಿಸಿಲು ನೋಡ್ಬಿಟ್ಟು ಭರತ ಪಾಪು ಇದೆ ಆಗಲ್ಲ, ಅವನು ಇವಾಗ ತಾನೇ ಕೋಚಿಂಗ್ ಮುಗಿಸ್ಕೊಂಡ್ ಬಂದಿದ್ದ. ಸೊ ಹಾಗಾಗಿ ಆಗಲ್ಲ, ತುಂಬಾ ದೂರ ಇದೆ, ಆಟೋದಲ್ಲಿ ಹೊಟ್ಟೋಗೋಣ ಅಂತ ಆಟೋದಲ್ಲಿ ಬುಕ್ ಮಾಡಿದೆ. ನಿಜ ಈ ಸತಿ ನಾನು ಲಾಸ್ಟ್ ಟೈಮ್ ನನ್ನ ತಮ್ಮ ಹೇಳಿದ್ದ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ ಊಬರ್ ಕಮ್ಮಿ ಇದೆ ಅಂತ. ನಿಜ ಇಷ್ಟು ಕಮ್ಮಿ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಊಬರ್ ಅಲ್ಲಿ ಬುಕ್ ಮಾಡಿದ್ರೆ ಬೇರೆದ್ರಲ್ಲೆಲ್ಲ ಮಿನಿಮಮ್ 50ನೇ ತಗೋತಾರೆ, ಬಟ್ ಇದ್ರಲ್ಲಿ ನಮಗೆ 28 ರೂಪೀಸ್ ಬುಕ್ ಆಗಿದೆ. ಅದೇ ಓಕೆ, ನಿಜ ಇದು ಖುಷಿ ವಿಷಯ. ನನಗಂತೂ ಇಷ್ಟು ದಿನ ನಮ್ಮ ಆಂಟಿ ಮನೆಗೂ ಅಷ್ಟೇ, ನಾವು ಕಮ್ಮಿ ಅಂದ್ರೆ 200-250 ರೂಪಾಯಿ ಕೊಟ್ಟು RR ನಗರಕ್ಕೆ ಹೋಗ್ತಾ ಇದ್ವಿ. ಬಟ್ ಅವನ್ಗಳು ಬುಕ್ ಮಾಡಿದ್ದಕ್ಕೆ ಬರೀ 170 ರೂಪೀಸ್ ತಗೊಂಡ್ರು. ಆವತ್ತಿಂದ ನನಗೆ ಊಬರ್ ತುಂಬ ಬೆಸ್ಟ್ ಅನಿಸಿ ಯಾವಾಗಲೂ ನಾನು ಆಟೋದಲ್ಲಿ ಓಡಾಡ್ಬೇಕಾದ್ರೆ ಊಬರೇ ಬುಕ್ ಮಾಡ್ತೀನಿ. ಯಾಕೆ? ಕಳ್ಳ 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 ಬಂದು ಕಳ್ಳ ಅಮ್ಮ, ಇದು ನಿನ್ನ ಥರನೇ ಇದೆ, ಡುಮ್ಮಿ ಡುಮ್ಮಿ. ಹಾಯ್ ಮಾಡು, ಹಾಕ್ಸ್ಕೊಳ್ಳಿ ಬೇಗ ಪೊಲಿಯೋನು, ಬೇಗ 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 ಹಾಡು ಹಾಡ್ತೀಯಲ್ಲ, ಹಾಡು ಹಾಡು. ಗಾಡಿ ತುಂಬಾ ಶೇಕ್ ಆಗ್ತಿದೆ, ಅವ್ನು ಹಾಡು ಹಾಡೋದು ಅಲ್ದಿರ ಇನ್ನೂ ಶೇಕ್ ಮಾಡಿ ಹಾಡಾಡಿಸ್ತಿದೆ. ಸೊ ಇವಾಗ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ನೋಡೋಣ ವಾತಾವರಣ ಹೆಂಗಿದೆ. ಅಯ್ಯಪ್ಪ ತುಂಬಾ ಶೇಕ್ ಆಗ್ತಿದೆ. ಸೊ ನನ್ನ ವಿಡಿಯೋನ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬೇರೆ ಅವ್ರ ಅಣ್ಣನ್ ನೋಡ್ತಾವನೆ, ನಾಚ್ಕೊಬಿಟ್ಟವನೆ. ಯಾರು ಯಾರಮ್ಮ ಇದು? ಬೋಬೋ ಇದೆ, ಬೋಬೋ. ಅದಕ್ಕೂ ಹಾಕ್ಸೋಣ, ಅದಕ್ಕೂ ಹಾಕ್ಸೋಣ. ಮೊದ್ಲು ಓಕೆ, ಇದು ನಾನು 1 ವರ್ಷ ಇಲ್ಲಿ ಓದಿದ್ದೀನಿ. ಅಂದ್ರೆ 7th ನಾವು ಕುರುಬ್ರಳ್ಳಿಲಿ ಇದ್ದಿದ್ದು. ಆಕ್ಚುಲಿ ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಸಡನ್ ಆಗಿ ಬಂದಾಗ ಈ ಸ್ಕೂಲ್ಗೆ ಸೇರಿಸಿದ್ರು. 1 ವರ್ಷ 7th ನಾನು ಇಲ್ಲೇ ಓದಿದ್ದೆ. ಬಟ್ ತುಂಬಾ ಡಿಫ್ರೆಂಟ್ ಇದೆ, ಅವಾಗೂ ಇವಾಗೂ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗೋಗಿದೆ. ಏನೇನೋ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ, ನೋಡ್ಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ ಪೋಲಿಯೋ ಹಾಕ್ಸಕ್ಕೆ ಅಲ್ವಾ? ಯಾಕೆ ಶ್ರೀಮಂತರು ಕೂಡ ಇಲ್ಲೇ ಬಂದು ಹಾಕ್ಸ್ತಾರೆ. ಅಯ್ಯೋ ಹೋಗಮ್ಮ, ಯಾರೇನು ಮಾಡಲ್ಲ ಹೋಗಣ. ನೋಡಿ ಎಷ್ಟೊಂದು ಜನ ಬರೀ ಕಾರಲ್ಲೇ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಅಷ್ಟು ರಿಚ್ ಇದ್ರೂ ಕೂಡ ಬಂದು ಪೋಲಿಯೋ ಹಾಕ್ಸ್ತಾರೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ನೋಡಿ. ಸೊ ನೀವು ಮರಿದಿರಾ 5 ವರ್ಷದ ಮಕ್ಕಳು ಒಳಗಡೆ ಯಾರೆಲ್ಲ ಇರ್ತಾರೆ, ಸೊ ಅವ್ರಿಗೆಲ್ಲ ಪೋಲಿಯೋ ಹಾಕ್ಸಿ. ಅಲ್ಲಮ್ಮ ಬಾಯ್ ಮಾಡು, ಬಾಯ್ ಬಾಯ್ ಮಾಡಿ. ಓಕೆ ಎಲ್ಲ ಹಾಕ್ತಾ ಇದ್ದಾರೆ, ಹಾಕ್ಸ್ಬಿಡೋಣ ಬನ್ನಿ. ಒಂದು ವಿಡಿಯೋ ಮಾಡ್ಬೋದಾ? ವಿಡಿಯೋ ಮಾಡ್ಬೋದಾ? ಅಮ್ಮ ಆಚೆ ಹಚ್ಕೊಂಡು ಜ್ಯೂಸ್ ಹಾಕ್ತಾರೆ, ಜ್ಯೂಸ್. ವಾವ್ ಹೆಂಗಿತ್ತು? ಓಟ್ ಹಾಕ್ದ ಬಂಗಾರಿ? ಪಾಪುಗೆ ಏನು ತೋರಿಸ್ಬಿಡು. ಚೆನ್ನಾಗಿತ್ತಾ? ಹೆಂಗಿತ್ತು ಬಂಗಾರಿ? ಸೂಪರ್. ಸೆಪಿಡಿಂದಕ್ಕೆ ಸೂಪರಣ್ಣ. ಯಾಕೋ ಶಾಕ್ ಆಗ್ಬಿಟ್ಟವನೆ ಅಲ್ಲ? ಹೆಂಗಿತ್ತಮ್ಮ? ತೋರ್ಸೋರ್ಗೆ ಸೂಪರನ್ನೇ. ಸೂಪರ್ ಅಂತ ಇಟ್ಲ ಸೈ. ಸೆಪಿಡ್ ಸೂಪರ್ ಆಗಿತ್ತಂತೆ, ನೀವು ಹಾಕ್ಸ್ಕೊಳ್ಳಿ. ಓಕೆ, ಏನಿದೆ?
ಮಾಡ್ತಿದ್ವಿ. ಮತ್ತೆ ಟೆಸ್ಟ್ಸ್ ಏನಾದ್ರು ಇತ್ತು ಅಂದ್ರೆ ಇಲ್ಲೇ ಕೂರಿಸಿ ಟೆಸ್ಟ್ ಬರ್ಸ್ತಿದ್ರು. ಮೋಸ್ಟ್ಲಿ ಅದೇ ಅನ್ಸುತ್ತೆ ನಮ್ ಕ್ಲಾಸ್ ರೂಮ್, ನೆನಪಿಲ್ಲ, ಮರ್ತೋಗಿದ್ದೀನಿ. ಅದೇ ಅನ್ಸುತ್ತೆ ನಮ್ ಕ್ಲಾಸ್ ರೂಮು. ಮತ್ತೆ ಇಲ್ಲೆಲ್ಲ ನಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಒಟ್ಟಿಗೆ. ಒಂದೇ ವರ್ಷ ಇದ್ರೂನು ಅದ್ರ ನೆನಪು ತುಂಬಾ ಇದೆ. ಇಲ್ಲೆಲ್ಲ ಮರದ ಸುತ್ತ ಆಟ ಆಡ್ತಿದ್ವಿ. ಬಟ್ ಅಲ್ಲಿ ಇನ್ನೂ ಗಿಡ ಮರಗಳು ತುಂಬಾ ಇತ್ತು, ಅಲ್ಲೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಈ ದೇವಸ್ಥಾನನೂ ಅಷ್ಟೇ, ತುಂಬಾ ಚಿಕ್ಕ ದೇವಸ್ಥಾನ, ಬರೀ ಗುಡಿ ಮಾತ್ರ ಇತ್ತು. ಇವಾಗ ಸ್ವಲ್ಪ ದೊಡ್ಡ ದೇವಸ್ಥಾನನೇ ಕಟ್ಬಿಟ್ಟಿದ್ದಾರೆ. ಈ ದೇವಸ್ಥಾನ ಸುತ್ತಾನು ಅಷ್ಟೇ ಆಟ ಆಡ್ತಿದ್ವಿ. ನಾವೇನಾದ್ರೂ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು ಇತ್ತು ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. ಈ ದೇವಸ್ಥಾನದ ಹಿಂದೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಕಬಡ್ಡಿ ಕೂಡ ಅಲ್ಲೇ ಆಡ್ತಾ ಇದ್ವಿ. ಸೊ ಇಲ್ಲೆಲ್ಲ ಆಟ ಆಡಕ್ ಪಾಪಗೆ ಜಾರಬಂಡಿ, ಉಯ್ಯಾಲೆ ಎಲ್ಲ ಇರ್ತಿತ್ತು. ಬಟ್ ಎಲ್ಲ ಎತ್ಬಿಟ್ಟಿದ್ದಾರೆ ಇವಾಗ. ಇಲ್ಲಿ ನೋಡಿ ಗಂಡನ್ಗೆ ಹೆಂಡತಿ ಮಕ್ಳ ಮೇಲೆ ಎಷ್ಟು ಪ್ರೀತಿ ಅಂತ. ಸೊ ಅವ್ರನ್ನ ಕೆಳಗಡೆ ಇಳಿಸ್ತೀರಾನೆ ಗಾಡಿ ಮೇಲೆ ಕೂರ್ಸಕ್ಕೆ ಕಿಕ್ ಮಾಡ್ತಾ ಇದ್ದಾರೆ. ಸೊ ಇದು ನೋಡಿ ನನಗಂತೂ ಒಂಥರ ನಗು ಬಂತು. ಇನ್ನೊಂದು ಕಡೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವ್ರಿಗೆ ರಿಸ್ಕ್ ಆಗಬಾರ್ದು ಅಂತ ಇಳಿಸ್ತೀರಾ. ಹಾಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ರು. ಆಕ್ಚುಲಿ ಇಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಈ ಅಂಗಡಿ ಎಷ್ಟು ಫೇವ್ರೇಟ್ ಅಂದ್ರೆ ನಮ್ಗೆ. ಸ್ಕೂಲು ಮಧ್ಯಾಹ್ನ ಊಟಕ್ಕೆ ಬಿಟ್ಟ ತಕ್ಷಣ ಓಡ್ ಬಂದ್ಬಿಡ್ತಾ ಇದ್ವಿ. ಇಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆ ಸಿಗೋದು, ಎಷ್ಟು ರುಚಿಯಾಗಿರೋದು ಗೊತ್ತಾ. ಬಟ್ ಇವಾಗ ಪಾಪುಗೆ ಬನಾನಾ ಬೇಕಂತೆ, ಬನಾನಾ ಕಡಿಸ್ಕೊಂಡು ಹೋಗೋಣ ಅಲ್ಲಮ್ಮ. ಹಣ್ಣು ಆಗಿಲ್ಲ ಅಂಕಲ್. ಬಾಳೆಹಣ್ಣು ಎಷ್ಟಿದೆ? ಪಾಪುಗೆ ಹಣ್ಣಾಗಿರೋದು ಒಂದು ಕೊಡಿ. ನಾನು ಇದು ಕೋಡ್ಬಳೆ ಇರಲ್ಲ ಅನ್ಕೊಂಡು ಹೋದೆ, ಬಟ್ ಕೋಡ್ಬಳೆ ಸಿಕ್ತು. ಆವಾಗ ನಾವು ತಿನ್ಬೇಕಾದ್ರೆ ಕೋಡ್ಬಳೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರ್ತಿತ್ತು. ಟೇಸ್ಟು ಅಷ್ಟೇ ಇನ್ನೂ ಚೆನ್ನಾಗಿತ್ತು. ಬಟ್ ಇವಾಗ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಬಟ್ ಇದನ್ನು ನೋಡಿ ಸ್ವಲ್ಪ ಖುಷಿ ಆಯಿತು ನನಗೆ. ಹಳೆಯದೆಲ್ಲ ನೆನೆಸ್ಕೊಂಡು ಸ್ವಲ್ಪ ಖುಷಿ ಆಯಿತು. ಜೊತೆಗೆ ಇದೇನು ಅಂದರೆ ಕೋಡ್ಬಳೆ ಒಂದು ಬಾಯಿಗೆ ಹಾಕೊಂಡ್ರು ಸಾಕು, ಇಡೀ ಬಾಯಿ ತುಂಬ ಹರಡೋದು, ಆ ಥರ ಇರ್ತಿತ್ತು. ಇದು ಟೇಸ್ಟ್ ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸ್ಕೊಂಡು ಸೊ ಮನೆಗೆ ಹೊರಡೋಣ ಅಂತ ಇದ್ವಿ. ಬಟ್ ನನ್ನ ಫ್ರೆಂಡವರ ಅಮ್ಮ ಇದ್ದಾರಲ್ಲ, ಅವರು ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಆವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಡೈಲಿ ಮಾತಾಡಿಸಿ ರೂಢಿಯಾಗಿ ಹೋಗಿತ್ತು. ಸೊ ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗ್ಬೇಕಿತ್ತಂತೆ. ನಾನು ಸಿಕ್ಕಿದ್ದು ನೋಡಿ ಅವರು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಬಾ 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 ಅಂತ ಮನೆಗೆ ಕರ್ಕೊಂಡೋದ್ರು. ಈ ನಾಯಿ ಮರಿಗಂತೂ ನಮ್ಮ ಪಾಪನ ನೋಡಿ ಅದು ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಆಟ ಆಡೋದಕ್ಕೋ ಇಲ್ಲ ಖುಷಿಗೋ ಪ್ರೀತಿಗೋ ಇಲ್ಲ ಕಚ್ಚಬೇಕು ಅಂತನೋ ಗೊತ್ತಿಲ್ಲ. ಬಟ್ ಅವ್ನು ನೋಡಿ ತುಂಬಾ ಬೊಗಳ್ತಾ ಇತ್ತು. ಸೊ ಇದನ್ನೆಲ್ಲ ಆಟ ಆಡಿಕೊಂಡು ಅಲ್ಲಿ ಮಕ್ಕಳು ಕೂಡ ತುಂಬಾ ಇದ್ವು. ಸೊ ಅವ್ರ ಜೊತೆ ಎಲ್ಲ ನನ್ನ ಮಗ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದ. ಸೊ ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ. ಇವಾಗ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಓಕೆ, ಇವಾಗ ತಾನೇ ಮನೆಗೆ ಬಂದ್ವಿ, 3 ಗಂಟೆ ಆಗಿದೆ. ಸೊ ಅಲ್ಲಿ ಹೋಗಿ ಪೋಲಿಯೋ ಹಾಕ್ಸ್ಕೊಂಡು ನಮ್ಮ ಫ್ರೆಂಡ್ ಸಿಕ್ಕಿದ್ದಲ್ಲ, ಸೊ ಹಾಗೆ ಅವ್ರ ಅಮ್ಮ ಕೂಡ ಸಿಕ್ಕಿದ್ರು. ತುಂಬಾ ವರ್ಷ ಆಗಿತ್ತು ಅವ್ರನ್ನೆಲ್ಲ ಮಾತಾಡಿಸಿ ಮೀಟ್ ಮಾಡಿ. ಅಂದರೆ ಅವಳನ್ನಲ್ಲ, ಅವ್ರ ಅಮ್ಮನ್ನ. ಸೊ ಹಾಗಾಗಿ ಮನೆಗೆ ಬಾ ಅಂತ ಕರೆದ್ರು. ಹೋಗಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆಟ ಆಡಿಕೊಂಡು ಪಾಪನ ಎಲ್ಲರಿಗೂ ತೋರಿಸ್ಕೊಂಡು ಮಾತಾಡಿಸ್ಕೊಂಡು ಸೀದಾ ಇವಾಗ ಬಂದಿದ್ದೀವಿ. 2 ಅವರ್ 3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಲ್ಲಿ. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನನಗೆ. ಪೋಲಿಯೋ ಬಗ್ಗೆ ಹೇಳಬೇಕು ಅಂದರೆ ಲಾಸ್ಟ್ ವಿಡಿಯೋದಲ್ಲೇ ಪೋಲಿಯೋ ಯಾಕೆ ಬಂತು, ಹೇಗೆ ಬಂತು, ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ, ಬೇಗ ಹೋಗಿ ಆ ವಿಡಿಯೋ ನೋಡಿ. ಸೊ ಈ ಪೋಲಿಯೋ ಅನ್ನೋದು ನಮಗೆ ಒಂಥರ ಜವಾಬ್ದಾರಿ, ಕರ್ತವ್ಯ ಕೂಡ ಹೌದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ 5 ವರ್ಷದೊಳಗಡೆ ಯಾರೆಲ್ಲ ಮಕ್ಕಳಿದ್ದಾರೆ ನಿಮ್ಮ ಮನೇಲಿ ಅವ್ರಿಗೆ ಮರಿದಿರ ಪೋಲಿಯೋ ಹಾಕ್ಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.
ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.